ಶ್ರೀ ಗುರುರಾಘವೇಂದ್ರಾಯ ನಮಃ. ಪುರುಷೋತ್ತಮ ಯೋಗ ಅನ್ನುವುದು ಭಗವದ್ಗೀತೆಯ 15ನೇ ಅಧ್ಯಾಯ ಆಗಿದೆ. ಈ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಜಗತ್ತನ್ನು ಅಶ್ವತ್ಥವೃಕ್ಷಕ್ಕೆ ಹೋಲಿಸಿ ಅದರ ಮೂಲ ಪರಮಾತ್ಮನಲ್ಲಿದೆ ಅಂತ ಹೇಳ್ತಾರೆ. ಮಾನವನು ಈ ಮೃಗತೃಷ್ಣೆಯಂತಹ ಲೋಕ ಬಂಧನವನ್ನು ತ್ಯಜಿಸಿ ಪರಮಾತ್ಮನನ್ನು ಅರಿಯಬೇಕು ಎಂದು ಉಪದೇಶಿಸಲಾಗಿದೆ. ಪರಮಾತ್ಮನೇ ಶಾಶ್ವತ ಮತ್ತು ಎಲ್ಲದರ ಆಧಾರ ಎಂದು ಈ ಅಧ್ಯಾಯ ಸಾರುತ್ತದೆ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋಧ್ಯಾಯಃ ಪುರುಷೋತ್ತಮಯೋಗಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ ನಿರ್ಮಾನಮೋಹಾಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾ ಸುಖದುಃಖಸಂಜ್ಞೈಃ ಗಚ್ಚನ್ತ್ಯಮೂಢಾ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತನ್ತೆ ತದ್ಧಾಮ ಪರಮಂ ಮಮ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಪ್ರಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಗಾಮವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮಭೂತ್ವೋ ರಸಾತ್ಮಕಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.